ಪಂಚಮಸಾಲಿ ಮಠದಲ್ಲಿ 25 ಕೋಟಿ ಅವ್ಯವಹಾರ ನಡೆದಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಪಂಚಮಸಾಲಿ ಮಠದಲ್ಲಿ 25 ಕೋಟಿ ಅವ್ಯವಹಾರ. ಕಾವೇರಿದ ಹರಿಹರ ಪಂಚಮಸಾಲಿ ಪೀಠ ಸಂಘರ್ಷ. ಪಂಚಮಸಾಲಿ ಮಠದಲ್ಲಿ ಲೆಕ್ಕಾಕುಡಿ ಅಭಿಯಾನ, ಲೆಕ್ಕಾಕುಡಿ ಚಳುವಳಿಗೆ ಟ್ರಸ್ಟಿಗಳಿಂದ ಉತ್ತರ. ಹಿಂದೆ ಲೆಕ್ಕ ನೀಡಲು ಮುಂದಾದ ಟ್ರಸ್ಟಿಗಳು. ಮಠದ ಆವರಣದಲ್ಲಿ ಲೆಕ್ಕ ಕೊಡಲಿರುವ ಟ್ರಸ್ಟ್, ಭಕ್ತರ ಸಮ್ಮುಖದಲ್ಲೇ ಲೆಕ್ಕ ಕೊಡಲು ತೀರ್ಮಾನ. 2008 ರಿಂದ 2026 ಲೆಕ್ಕ ನೀಡಲಿರುವ ಟ್ರಸ್ಟ್. ಮಠದ ಆವರಣದಲ್ಲಿ 2 ಗುಂಪುಗಳ ಮುಖಾಮುಖಿ. ಪಂಚಮಸಾಲಿ ಮಠದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ದಾವಣಗೆರೆ ಜಿಲ್ಲೆ ಹರಿಹರ ಪಂಚಮಸಾಲಿ ಪೀಠ. ಸದ್ಯಕ್ಕೆ ಅಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಪಂಚಮಸಾಲಿ ಮಠದಲ್ಲಿ 25 ಕೋಟಿ ಅವ್ಯವಹಾರ ಆಗಿದೆ ಎಂಬ ಆರೋಪ ಇದೆ. ಸದ್ಯಕ್ಕೆ ಹರಿಹರ ಪಂಚಮಸಾಲಿ ಪೀಠ ಸಂಘರ್ಷ ಕಾವೇರ್ತಾ ಇದೆ. ಪಂಚಮಸಾಲಿ ಮಠದಲ್ಲಿ ಲೆಕ್ಕಾಕುಡಿ ಅಭಿಯಾನ, ಲೆಕ್ಕಾಕುಡಿ ಚಳುವಳಿಗೆ ಟ್ರಸ್ಟಿಗಳಿಂದ ಉತ್ತರವನ್ನ ನೀಡಲಾಗುತ್ತೆ. ಹಿಂದೆ ಲೆಕ್ಕ ನೀಡಲು ಟ್ರಸ್ಟಿಗಳು ಮುಂದಾಗಿದ್ದಾರೆ. ಮಠದ ಆವರಣದಲ್ಲಿ ಲೆಕ್ಕ ಕೊಡಲಿರುವ ಟ್ರಸ್ಟ್, ಭಕ್ತರ ಸಮ್ಮುಖದಲ್ಲೇ ಲೆಕ್ಕ ಕೊಡಲು ತೀರ್ಮಾನವನ್ನ ಮಾಡಲಾಗಿದೆ. 2008 ರಿಂದ 2026 ಲೆಕ್ಕ ನೀಡಲು ಈಗ ಟ್ರಸ್ಟ್ ಸಿದ್ಧತೆ ಕೂಡ ಮಾಡಿಕೊಂಡಿದೆ. ಮಠದ ಆವರಣದಲ್ಲಿ 2 ಗುಂಪುಗಳ ಮುಖಾಮುಖಿ ಕೂಡ ಆಗಿದೆ. ಸದ್ಯಕ್ಕೆ ಪಂಚಮಸಾಲಿ ಮಠದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಜೊತೆಗೆ ಪಂಚಮಸಾಲಿ ಮಠದಲ್ಲಿ 25 ಕೋಟಿ ಅವ್ಯವಹಾರ ಆಗಿದೆ ಎಂಬ ಆರೋಪ ಕೂಡ ಇದೆ. ಹಾಗಾಗಿ ಈಗ ಲೆಕ್ಕವನ್ನ ನೀಡಲಿಕ್ಕೆ ಸಿದ್ಧತೆ ಕೂಡ ಮಾಡಿಕೊಂಡಿದ್ದಾರೆ. ಹರಿಹರ ಪಂಚಮಸಾಲಿ ಪೀಠದಲ್ಲಿ ಲೆಕ್ಕಪತ್ರ ಸಲ್ಲಿಕೆ ವಿಚಾರವಾಗಿ ಟ್ರಸ್ಟಿಗಳು ಮತ್ತು ಸಮಿತಿಯ ನಡುವೆ ಸಂಘರ್ಷ ತಾರಕಕ್ಕೇರಿತು. ವಚನಾನಂದ ಶ್ರೀಗಳ ಉಚ್ಚಾಟನೆ ಹಾಗೂ ಟ್ರಸ್ಟಿಗಳ ವಿರುದ್ಧದ ಆರೋಪಗಳ ನಡುವೆ ಮಠದ ಆಡಳಿತದಲ್ಲಿ ಭಾರಿ ಹೈಡ್ರಾಮಾ ಕೂಡ ಸೃಷ್ಟಿಯಾಗಿತ್ತು. ಭಕ್ತರಲ್ಲಿ ಒಂದು ರೀತಿಯ ಆತಂಕ ಕೂಡ ಮನೆ ಮಾಡಿತ್ತು. ಈ ಒಂದು ಹರಿಹರದ ಪಂಚಮಸಾಲಿ ಮಠದ ಆಡಳಿತ ಮಂಡಳಿ ಹಾಗೂ ವಚನಾನಂದ ಸ್ವಾಮೀಜಿ ನಡುವಿನ ಶೀತಲ ಸಮರ ಈಗ ಬಹಿರಂಗ ಸಂಘರ್ಷಕ್ಕೆ ತಿರುಗಿದೆ. ಧರ್ಮದರ್ಶಿ ಸಮಿತಿಯ ಮುಖಂಡರು ಸ್ವಾಮೀಜಿಯ ವಿರುದ್ಧ ಗಂಭೀರ ಆರೋಪಗಳನ್ನು ಕೂಡ ಮಾಡಿದ್ರು. ಲೆಕ್ಕ ಕೊಡ್ತೇವೆ ಅಂತ ಕೂಡ ಹೇಳಿದ್ರು. ಇವತ್ತು ಲೆಕ್ಕವನ್ನ ಕೊಡಬೇಕಾಗುತ್ತೆ. ನೋಡೋಣ ಇವತ್ತು ಯಾವೆಲ್ಲ ಲೆಕ್ಕಗಳನ್ನ ಸಬ್ಮಿಟ್ ಮಾಡ್ತಾರೆ. ಜೊತೆಗೆ ಈಗ 2008 ರಿಂದ 2026 ಲೆಕ್ಕವನ್ನ ನೀಡಬೇಕಾಗತ್ತೆ. ಅದು ಕೂಡ ಭಕ್ತರ ಎದುರೇ ಈ ಒಂದು ಲೆಕ್ಕವನ್ನ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಭಕ್ತರ ಎದುರು ಈ ಒಂದು ಲೆಕ್ಕವನ್ನ ಯಾವ ರೀತಿ ಸಲ್ಲಿಕೆ ಮಾಡ್ತಾರೆ ಅಂತ ನೋಡಬೇಕಾಗುತ್ತೆ. ಅದರ ಜೊತೆಗೆ ಭದ್ರತೆಗಳನ್ನು ಕೂಡ ಒದಗಿಸಲಾಗಿದೆ. ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರದು ಅಂತ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ವಚನಾನಂದ ಸ್ವಾಮೀಜಿಗಳಿಗೂ ಕಾರ್ಯಕ್ರಮಕ್ಕೆ ಆಹ್ವಾನ. ಟ್ರಸ್ಟ್ನ ಪ್ರಧಾನ ಧರ್ಮದರ್ಶಿ ನೇತೃತ್ವದಲ್ಲಿ ಕಾರ್ಯಕ್ರಮ. ಟ್ರಸ್ಟ್ನ ಪ್ರಧಾನ ಧರ್ಮದರ್ಶಿಯಾಗಿರುವ BC ಉಮಾಪತಿ, ಪೀಠ ಸ್ಥಾಪನೆಯಿಂದ ಈವರೆಗಿನ ಲೆಕ್ಕ ಕೊಡ್ತೇವೆಂದ ಉಮಾಪತಿ, ಜಿಲ್ಲಾ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಆಹ್ವಾನ ನೀಡಲಾಗಿದೆ. ಪಂಚಮಸಾಲಿ ಮಠದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಒದಗಿಸಲಾಗಿದೆ. ಪ್ರತಿ ವಾಹನಗಳ ವಿಡಿಯೋ ಮಾಡುವಂತೆ ಸೂಚನೆ ನೀಡಲಾಗಿದೆ. ಮಠದ 4 ದಿಕ್ಕಿನಲ್ಲೂ ವಿಡಿಯೋ ಮಾಡಲು ವ್ಯವಸ್ಥೆ. ವಚನಾನಂದ ಸ್ವಾಮೀಜಿಗಳಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ನೀಡಲಾಗಿದೆ. ಜೊತೆಗೆ ಟ್ರಸ್ಟ್ನ ಪ್ರಧಾನ ಧರ್ಮದರ್ಶಿ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಡೆಸಲಾಗುತ್ತೆ. ಟ್ರಸ್ಟ್ನ ಪ್ರಧಾನ ಧರ್ಮದರ್ಶಿ ಆಗಿರುವಂತಹ BC ಉಮಾಪತಿ ಅವರು ಪೀಠ ಸ್ಥಾಪನೆಯಿಂದ ಈವರೆಗೂ ಲೆಕ್ಕ ಕೊಡ್ತೇವೆ ಅಂತ ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್. ಪಂಚಮಸಾಲಿ ಮಠದಲ್ಲಿ 25 ಕೋಟಿ ಅವ್ಯವಹಾರ ಆಗಿತ್ತು ಎಂಬ ಆರೋಪ ಕೇಳಿ ಬರ್ತಾ ಇತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಕ್ತರ ಎದುರೇ ಲೆಕ್ಕ ಕೊಡ್ತೀವಿ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದು. ಸದ್ಯಕ್ಕೆ ಪಂಚಮಸಾಲಿ ಮಠದಲ್ಲಿ ಯಾವ ವಾತಾವರಣ ನಿರ್ಮಾಣ ಆಗಿದೆ, ಜೊತೆಗೆ ಯಾವ ರೀತಿಯ ಭದ್ರತೆಯನ್ನು ಒದಗಿಸಿದ್ದಾರೆ? ಏನು ಈ ಒಂದು ಪಂಚಪೀಠಗಳಿಗೆ ಪರ್ಯಾಯ ಒಂದು ಪೀಠನ ಏನು ಪಂಚಮಸಾಲಿ ಪೀಠ ಅಂತ 2008 ಒಂದು ಆರಂಭ ಮಾಡಿದ್ರು ಪಂಚಮಸಾಲಿ ಸಮಾಜ ಬಂದವರು. ಅಲ್ಲಿಂದ ಇಲ್ಲಿವರೆಗೂ ಮಠ ಒಂದ್ ರೀತಿ ನಡ್ಕೊಂಡು ಹೋಗಿತ್ತು. ಯಾವುದೇ ರೀತಿಯ ತೊಂದರೆ ಇರಲಿಲ್ಲ. ವರ್ಷಕ್ಕೊಮ್ಮೆ ಎಲ್ಲ ಸಮಾಜ ಬಾಂಧವರೆಲ್ಲ ಸೇರಿ ಒಂದು ಅದ್ದೂರಿಯಾದ ಕಾರ್ಯಕ್ರಮಗಳನ್ನ ಮಾಡ್ತಿದ್ರು. ಅದು ಇತ್ತೀಚೆಗೆ ಮಠದಲ್ಲಿ ಒಂದು ಭಿನ್ನಾಭಿಪ್ರಾಯ, ಅಂದ್ರೆ ಟ್ರಸ್ಟ್ ಮತ್ತು ಸ್ವಾಮೀಜಿ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿದೆ. ಸೊ ಇಲ್ಲಿ ಏನಂದ್ರೆ 2008 ರಿಂದ ಯಾವುದೇ ರೀತಿಯ ವ್ಯವಹಾರ ಲೆಕ್ಕಾಚಾರ ಕೊಟ್ಟಿಲ್ಲ ಅನ್ನೋದು ಸ್ವಾಮೀಜಿ ಆರೋಪ ಮಾಡಿದ್ರೆ, ಸ್ವಾಮೀಜಿ ನಮ್ಮ ಇದ್ರಲ್ಲಿ ಇಲ್ಲ ಅಂದ್ರೆ ಸರಿಯಾಗಿ ಏನು ಸಮಾಜ ನಡೆಸ್ತಾ ಇಲ್ಲ ಅನ್ನೋ ಆರೋಪನ ಟ್ರಸ್ಟಿಗಳು ಮಾಡ್ತಾ ಇದ್ರು. ಸೊ ಈ ಒಂದು ಏನು ಆರೋಪ ಇದ್ರದ್ದು ಹಣದ ಅವ್ಯವಹಾರ ಇದೆ ಅನ್ನೋ ಆರೋಪಗಳು ಟ್ರಸ್ಟ್ ನ ಮೇಲೆ ಸ್ವಾಮೀಜಿ ಹಣ ದುರ್ಬಳಕೆ ಮಾಡಿದ್ರು ಅಂತ ಹೇಳಿ ಟ್ರಸ್ಟ್ ನವರು ಆರೋಪ ಮಾಡೋದು ಇದು ನಡೀತಾ ಇತ್ತು. ಈಗ ಕಳೆದ 2008 ರಿಂದ ಯಾವುದೇ ರೀತಿಯ ಅಂದ್ರೆ ಲೆಕ್ಕಪತ್ರನ ಕೊಟ್ಟಿಲ್ಲ ಟ್ರಸ್ಟ್ ಇಂದ. ಹೀಗಾಗಿ ಟ್ರಸ್ಟ್ ಇಂದ ಲೆಕ್ಕ ಕೊಡಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ರು. ಹೀಗಾಗಿ ಇವತ್ತು ಒಂದು ಸಮಯವನ್ನ ನಿಗದಿ ಮಾಡಿದ್ರೆ
2008 ಏನು ಸಮಾಜ ಏನು ಟ್ರಸ್ಟ್ ಸ್ಥಾಪನೆ ಆಯ್ತು, ಅಲ್ಲಿಂದ ಇಲ್ಲಿವರೆಗೂ ಲೆಕ್ಕವನ್ನು ಕೊಡ್ತೀವಿ, ಬಹಿರಂಗವಾಗಿ ಕೊಡ್ತೀವಿ. ಈ ಒಂದು ಲೆಕ್ಕ ಕೊಡೋ ಚಳವಳಿಗೆ ಸ್ವಾಮೀಜಿಯನ್ನು ಕೂಡ ಆಹ್ವಾನ ಮಾಡಿದ್ದಾರೆ. ಹೀಗಾಗಿ ಈ ವೇಳೆ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು, ಗಲಾಟೆ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವಾಗಿ 4 ಕಡೆ ಕ್ಯಾಮೆರಾಗಳನ್ನ ಅಳವಡಿಸೋದ್ರ ಮೂಲಕ ಪೊಲೀಸ್ ಸಾಕಷ್ಟು ಬಿಗಿ ಬಂದೋಬಸ್ತ್ ಮಾಡಿದ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಲೆಕ್ಕ ಕೊಡಿ ಚಳವಳಿ ಆರಂಭ ಆಗುತ್ತೆ ಅಂತ ಹೇಳ್ಬೇಕಾಯ್ತು. ಎಸ್ ರಾಜೇಶ್, ಈಗ ಎಷ್ಟು ಗಂಟೆಗೆ ಒಂದು ಕಾರ್ಯಕ್ರಮ ಆರಂಭ ಆಗ್ಬೋದು? ಜೊತೆಗೆ ವಚನಾನಂದ ಶ್ರೀಗಳು ಆಗಮಿಸೋ ಸಾಧ್ಯತೆ ಇದೆಯಾ? ಈಗ ಆಹ್ವಾನ ಕೊಟ್ಟಿದ್ರು ಕೂಡ ಅವ್ರು ಬರ್ತಾರೆ ಒಂದು ಕಾರ್ಯಕ್ರಮಕ್ಕೆ, ಹೇಗೆ? ಈಗಾಗಲೇ ಏನು 11 ಗಂಟೆಗೆ ಅಂತ ಕರೆ ಕೊಟ್ಟಿದ್ದಾರೆ. ಈಗಾಗಲೇ ನೀವು ವಿಜುವಲ್ ಅಲ್ಲಿ ನೋಡ್ತಾ ಇರ್ಬೋದು, ಸ್ಟೇಜ್ ಎಲ್ಲ ರೆಡಿ ಇದೆ, ಪೊಲೀಸರು ಕೂಡ ಸಾಕಷ್ಟು ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ. ಆದ್ರೆ ಸಮಾಜ ಬಾಂಧವರು ಎಷ್ಟು ಮಟ್ಟಿಗೆ ಅಲ್ಲಿ ಜಮಾಯಿಸ್ತಾರೆ, ಅದರ ನಂತರ ಯಾವ ರೀತಿ ಲೆಕ್ಕವನ್ನು ಕೊಡ್ತಾರೆ, ಈ ಕೊಟ್ಟ ನಂತರ ಇದು ಸ್ವಾಮೀಜಿ ಯಾವ ರೀತಿ ಮೆಸೇಜ್ ಹೋಗುತ್ತೆ, ಆ ಸ್ವಾಮೀಜಿ ಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರಾಜೇಶ್ ನಿಮ್ಮೆಲ್ಲ ಮಾಹಿತಿಗೆ. ಎಸ್, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಸದ್ಯಕ್ಕೆ ಒಂದು ಕಡೆ ಭದ್ರತೆಯನ್ನು ಒದಗಿಸಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸಬಾರದು ಎಂಬ ನಿಟ್ಟಿನಲ್ಲಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಜೊತೆಗೆ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಭಕ್ತರಿಗೆ ಆಸನದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇನ್ನು ವಚನಾನಂದ ಶ್ರೀಗಳಿಗೂ ಕೂಡ ಆಲ್ರೆಡಿ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಹ್ವಾನವನ್ನು ನೀಡಲಾಗಿದೆ. ಮುಖ್ಯವಾಗಿ ಭಕ್ತರ ಸಮ್ಮುಖದಲ್ಲಿ ಏನು ಲೆಕ್ಕ ಕೊಡಿ ಅಂತ ಹೇಳ್ತಾ ಇದ್ದಾರೆ, ಆ ಒಂದು ಲೆಕ್ಕವನ್ನು ಭಕ್ತರ ಸಮ್ಮುಖದಲ್ಲೇ ನೀಡ್ತೀವಿ ಎಂಬ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಟ್ರಸ್ಟ್ ಮತ್ತೆ ಸ್ವಾಮೀಜಿ ನಡುವಿನ ಶೀತಲ ಸಮರ ಈಗ ಬಹಿರಂಗವಾಗಿದೆ. ಟ್ರಸ್ಟ್ ಮತ್ತೆ ಸ್ವಾಮೀಜಿ ನಡುವಿನ ಭಿನ್ನಾಭಿಪ್ರಾಯ ಈಗ ಎಲ್ಲರ ಎದುರು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು, ಬಹಿರಂಗ ಆಗಿದೆ. ಒಂದು ಕಡೆ ಸ್ವಾಮೀಜಿಯವರು ಒಂದು ಕೆಲಸ ಕಾರ್ಯಗಳನ್ನ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಎಂಬ ಆರೋಪವನ್ನು ಟ್ರಸ್ಟ್ನವರು ಮಾಡಿದ್ರೆ, ಟ್ರಸ್ಟ್ನವರು ಯಾವುದೇ ರೀತಿಯ ಲೆಕ್ಕಗಳನ್ನು ಕೂಡ ನೀಡ್ತಾ ಇಲ್ಲ, ಮೋಸ ಮಾಡ್ತಿದ್ದಾರೆ ಎಂಬ ಆರೋಪವನ್ನು ಸ್ವಾಮೀಜಿಯವರು ಮಾಡಿದ್ರು. ಹಾಗಾಗಿ ಸದ್ಯಕ್ಕೆ ಒಂದು ಅಭಿಯಾನವನ್ನ ಮಾಡಲಾಗಿದೆ, ಲೆಕ್ಕ ಕೊಡಿ ಎಂಬ ಅಭಿಯಾನವನ್ನ ಮಾಡಲಾಗಿದೆ. ಈ ಒಂದು ಲೆಕ್ಕ ಕೊಡಿ ಎಂಬ ಚಳುವಳಿಯ ಮುಖಾಂತರ ಇನ್ನು ಟ್ರಸ್ಟಿಗಳು ಉತ್ತರವನ್ನ ನೀಡಲಿಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. 2008ರಿಂದ 2026ರವರೆಗಿನ ಲೆಕ್ಕ ಏನಿದೆ, ಆ ಎಲ್ಲಾ ಲೆಕ್ಕವನ್ನು ಕೂಡ ನೀಡಲಿಕ್ಕೆ ಟ್ರಸ್ಟ್ನವರು ಈಗ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಈಗ ಲೆಕ್ಕವನ್ನು ಕೂಡ ಕೊಡಬೇಕಾಗತ್ತೆ. ಇನ್ನು ವಚನಾನಂದ ಸ್ವಾಮೀಜಿಗಳಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ನೀಡಲಾಗಿದೆ. ಟ್ರಸ್ಟ್ನ ಪ್ರಧಾನ ಧರ್ಮದರ್ಶಿ ಆಗಿರುವಂತಹ BC ಉಮಾಪತಿಯವರು ಈ ಒಂದು ಪೀಠ ಸ್ಥಾಪನೆಯಿಂದ ಈವರೆಗೂ ಕೂಡ ಏನೆಲ್ಲ ಖರ್ಚು ವೆಚ್ಚಗಳಾಗಿದ್ದಾವೆ ಅದೆಲ್ಲದರ ಲೆಕ್ಕವನ್ನು ಕೂಡ ಕೊಡ್ತೀವಿ ಅಂತ ಉಮಾಪತಿಯವರು ಹೇಳಿದ್ರು. ಪಂಚಮಸಾಲಿ ಮಠದಲ್ಲಿ ಅವ್ಯವಹಾರ ಪ್ರಕರಣಕ್ಕೆ ಟ್ವಿಸ್ಟ್, ದಿನಕ್ಕೊಂದು ತಿರುವನ್ನ ಪಡಿತಾ ಇದೆ ಹೈ ಪ್ರೊಫೈಲ್ ಕೇಸ್. ಹರಿಹರ ಪಂಚಮಸಾಲಿ ಮಠದ ಮತ್ತೆರಡು ವಿಡಿಯೋ ಈಗ ವೈರಲ್ ಆಗಿದೆ. ಒಂದೆಡೆ ವಚನಾನಂದ ಶ್ರೀ ವಾಗ್ವಾದದ ವಿಡಿಯೋ ಸದ್ದು, ಇನ್ನೊಂದೆಡೆ ಸೋಮನಗೌಡರ ವಿಡಿಯೋ ಕೂಡ ವೈರಲ್ ಆಗಿದೆ. ಸೋಮನಗೌಡರು ಹಣ ಪಡಿತಾ ಇರುವ ಸ್ಫೋಟಕ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಪಂಚಮಸಾಲಿ ರಾಜ್ಯ ಸಂಘದ ಅಧ್ಯಕ್ಷ ಸೋಮನಗೌಡ, ವಚನಾನಂದ ಸ್ವಾಮೀಜಿ ಭಕ್ತರ ನಡುವಿನ ವಾಕ್ ಸಮರದ ವಿಡಿಯೋ, ಭಕ್ತರೊಂದಿಗೆ ವಾಗ್ವಾದಕ್ಕಿಳಿದಿದ್ದ ವಚನಾನಂದ ಸ್ವಾಮೀಜಿಯವರು. ಇನ್ನು ಭಾರೀ ಚರ್ಚೆಗೀಡಾದ ಈ ಇಬ್ಬರು ಪ್ರಮುಖರ ವಿಡಿಯೋಗಳು ಎಲ್ಲೆಡೆ ಈಗ ಭಾರಿ ವೈರಲ್ ಕೂಡ ಆಗ್ತಾ ಇದೆ. ಇನ್ನು ಪಂಚಮಸಾಲಿ ಮಠದಲ್ಲಿ ಅವ್ಯವಹಾರ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ, ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ ಈ ಒಂದು ಹೈ ಪ್ರೊಫೈಲ್ ಕೇಸ್. ಹರಿಹರ ಪಂಚಮಸಾಲಿ ಮಠದ ಮತ್ತೆರಡು ವಿಡಿಯೋ ಈಗ ಎಲ್ಲೆಡೆ ವೈರಲ್ ಕೂಡ ಆಗ್ತಾ ಇದೆ. ಒಂದೆಡೆ ವಚನಾನಂದ ಶ್ರೀ ವಾಗ್ವಾದವನ್ನ ಮಾಡಿದ್ರು, ಆ ಒಂದು ವಿಡಿಯೋ ಕೂಡ ಬಹಳ ಸದ್ದನ್ನ ಮಾಡಿತ್ತು. ಮುಖ್ಯವಾಗಿ ಭಕ್ತರೊಂದಿಗೆ ವಚನಾನಂದ ಸ್ವಾಮೀಜಿಯವರು ವಾಗ್ವಾದವನ್ನ ಮಾಡಿದ್ರು, ಆ ಒಂದು ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇತ್ತು. ಈಗ ಮತ್ತೊಂದು ಕಡೆ ಸೋಮನಗೌಡ ಅವರು ಹಣ ಪಡಿತಾ ಇರುವಂತಹ ಸ್ಫೋಟಕ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಪಂಚಮಸಾಲಿ ರಾಜ್ಯ ಸಂಘದ ಅಧ್ಯಕ್ಷರಾಗಿದ್ದಾರೆ ಸೋಮನಗೌಡ ಅವರು. ಒಂದು ಕಡೆ ಅವ್ಯವಹಾರದ ಆರೋಪ ಕೇಳಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ವಿಡಿಯೋಗಳು ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಜೊತೆಗೆ ಭಾರಿ ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಇದಕ್ಕೆ ಏನು ಉತ್ತರವನ್ನ ಕೊಡ್ತಾರೆ ಪಂಚಮಸಾಲಿ ರಾಜ್ಯ ಸಂಘದ ಅಧ್ಯಕ್ಷರಾಗಿರುವಂತಹ ಸೋಮನಗೌಡ ಅವರು ಅಂತ ನೋಡ್ಬೇಕಾಗತ್ತೆ. ಮುಖ್ಯವಾಗಿ ಈ ಪಂಚಮಸಾಲಿ ಮಠದಲ್ಲಿ 25 ಕೋಟಿ ಅವ್ಯವಹಾರ ಆಗಿದೆ ಎಂಬ ಆರೋಪ ಇದೆ. ಅದರ ಜೊತೆಗೆ ಈಗ ಚಳುವಳಿ ಮಾಡ್ಲಿಕ್ಕೂ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಲೆಕ್ಕ ಕೊಡಿ ಚಳುವಳಿಗೆ ಈಗ ಟ್ರಸ್ಟಿಗಳು ಉತ್ತರ ನೀಡಲಿಕ್ಕೂ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅದರ ನಡುವೆ ಈಗ ಈ ಒಂದು ವಿಡಿಯೋ ಭಾರಿ ವೈರಲ್ ಆಗ್ತಾ ಇದೆ. ಅದು ಕೂಡ ಈಗ ಬಹಳ ಚರ್ಚೆಗೆ ಗ್ರಾಸ ಆಗಿದೆ. ಪಂಚಮಸಾಲಿ ರಾಜ್ಯ ಸಂಘದ ಅಧ್ಯಕ್ಷ ಸೋಮನಗೌಡ ಅವರ ಸ್ಫೋಟಕ ವಿಡಿಯೋ, ಅದು ಹಣ ಪಡಿತಾ ಇದ್ದಾರೆ. ಹಣ ಪಡೆಯುವಂತಹ ವಿಡಿಯೋ ಈಗ ಎಲ್ಲೆಡೆ ಬಹಳ ಸೌಂಡ್ ಮಾಡ್ತಾ ಇದೆ.
ಅದು ನೋಟ್ ಆಗಬೇಕು ಮತ್ತು ಅವ್ರು ಬರೋರೆಲ್ಲರೂ ವಿಡಿಯೋಗ್ರಫಿ ಆಗ್ಬೇಕಲ್ಲಿ. ಉಳಿದಂತೆ ವೇದಿಕೆಯಲ್ಲಿ ಒಂದು ಇತ್ತಲ್ಲ ಅದ್ರ ಪ್ರಕಾರ ನಿಂತ್ಕೊಂಡ್ಬಿಡಿ. ಯಾಕಂದ್ರೆ ಸರ್ ಹೇಳಿಕ್ಕೆ ಅನುಕೂಲ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.